ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಣೆಬೆನ್ನೂರು ನಗರದ ವಕೀಲರ ಸಂಘದ ವತಿಯಿಂದ ಯುವ ವಕೀಲ ಪೃಥ್ವಿರಾಜ್ ಅವರು ರಾಜ್ಯ ವಕೀಲರ ಪರಿಷತ್ಗೆ ತಮ್ಮ ನಾಮಿನೇಷನ್ ಸಲ್ಲಿಸಲು ನಗರದ ನ್ಯಾಯಾಲಯಕ್ಕೆ ಆಗಮಿಸಿದ್ರು. ಈ ವೇಳೆ ರಾಣೆಬೆನ್ನೂರು ನಗರದ ಹಿರಿಯ ಹಾಗೂ ಕಿರಿಯ ವಕೀಲರು ಒಟ್ಟಾಗಿ ಸೇರಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಯುವ ವಕೀಲರಿಗೆ ಅವಕಾಶ ನೀಡಬೇಕೆಂಬ ಉದ್ದೇಶದಿಂದ ವಕೀಲರ ಸಂಘ ಒಗ್ಗಟ್ಟಾಗಿ ನಿಂತಿರುವುದು ಈ ನಾಮಿನೇಷನ್ ಮೂಲಕ ಸ್ಪಷ್ಟವಾಗಿ ಘೋಷಣೆಯಾಗಿದೆ. ಇನ್ನು ರಾಜ್ಯ ಮಟ್ಟದ ವಕೀಲ ಸಂಘಟನೆಯಲ್ಲಿ ರಾಣೆಬೆನ್ನೂರು ನಗರಕ್ಕೆ ಪ್ರತಿಧ್ವನಿ ದೊರಕಬೇಕೆಂಬ ಆಶಯವನ್ನು ಈ ವೇಳೆ ವಕೀಲರು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿನ ನಾಮಿನೇಷನ್ ಫೈಲ್ ಮಾಡಿದ್ದೀವಿ KSPCಗೆ. ಸೊ ಈ ಸರಿ ಯಂಗ್ ಜನ್ರೇಷನ್ ಅಡ್ವೊಕೇಟ್ಸಿಗೋಸ್ಕರ ನಾವೊಂದು ಪ್ರಥಮ ಸ್ಟೆಪ್ ತೊಗೊಂಡು ಈ ಸರಿ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಯಾರಾದರೂ ಅಡ್ವೊಕೇಟ್ಸ್ನ ನಾವು ನಿಲ್ಲಿಸ್ಬೇಕು ಅಂಥೇಳಿ ಒಂದು ಡಿಸಿಷನ್ ತೊಗೊಂಡ ನಂತರ ಎಲ್ಲರೂ ಸೇರ್ಕೊಂಡು ಇವತ್ತು ನಾವು ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಇದು ಪ್ರಥಮ ನಮ್ದು ಏನಂತಾರೆ ಸ್ಟೆಪ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವೀಗ ನಮ್ಮ ಅಡ್ವೊಕೇಟ್ಸ್ಗೋಸ್ಕರ ತುಂಬ ಒಂದಷ್ಟು ಅಜೆಂಡಾಸ್ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲೆಲ್ಲ ನಮ್ಮದು ಈಗ ನೆಕ್ಸ್ಟ್ ಬರ್ತದೆ, ಈಗ ನಮ್ಮದು ಅಜೆಂಡಾಸ್ ಎಲ್ಲ ರಿಲೀಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮೊದಲು ಒಂದಿಷ್ಟು ಹೈಲೈಟ್ಸ್ ಅಂತಂದರೆ we are looking for online libraries for all the bar associations in Karnataka. Thereafter young generations ಏನಂತಾರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಒಂದಷ್ಟು ಮಾಡಬೇಕು ಅಂತಿದ್ದೀವಿ. ಹಾಗೆ ಅಡ್ವೊಕೇಟ್ಸಿಗೆ ಟೋಲ್ ಫ್ರೀ ಮಾಡಬೇಕು ಅಂತೇಳಿ ಕೂಡ ನಾವು ಏನಂತಾರೆ ನಮ್ಮದೊಂದು ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಲಿ ಲೇಡೀಸ್ಗೂ ಕೂಡ ಅವ್ರದ್ದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸ್ಟೈಪೆಂಡ್ಸ್ನೂ ಕೂಡ ಕೊಡಬೇಕು ಅಂತೇಳಿ ನಮ್ಮದೊಂದು ಅಜೆಂಡಾಸ್ ಇಟ್ಕೊಂಡಿದ್ದೀವಿ. ಜೊತೆಲಿ ನಮ್ದು ಏನಿದ್ದಾರೆ ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ಗೆ, ಈಗ ಯಾಕಂದರೆ ಅವ್ರದ್ದು ಸರೆಂಡರ್ ಆದ ನಂತರ ಅವರಿಗೆ ದುಡ್ಡನ್ನ ವಾಪಸ್ ಕೊಡಬೇಕು, ಯಾಕಂದ್ರೆ ನಮ್ಮದು ವೆಲ್ಫೇರ್ನ. ಸೊ ಅದನ್ನು ಕೂಡ ನಾವು ಅದನ್ನು ಸ್ಟಾಪ್ ಮಾಡಿಸಿ, ಯಾಕಂದರೆ ಇಷ್ಟು ದಿನ ಅವರು ಮಾಡಿರೋ ಸರ್ವಿಸಿಗೆ ಸೊ ಅವ್ರಿಗೆ ಅದನ್ನು ನಾವು ಮಾಡಬಾರ್ದು, ಅದು ಸರಿಯಲ್ಲ ಅಂತ ಹೇಳಿ ಅದು ಒಂದು. ಮತ್ತು ಅದ್ರ ಜೊತೆಲಿ ಈ ಅಡ್ವೊಕೇಟ್ಸ್ ಇನ್ಶೂರೆನ್ಸ್ ಕೂಡ ನಾವು ಒಂದು ಹೈ ಲೆವೆಲಲ್ಲಿ ನಾವು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈ ಸರಿ ನಮಗೆ ನಮ್ಮ ಯಂಗ್ಸ್ಟರ್ಸ್ ಯಾರ್ಯಾರು ಇದ್ದಾರೆ ಮತ್ತು ನಮ್ಮ ಸೀನಿಯರ್ಸ್ ಯಾರ್ಯಾರು ಇದ್ದಾರೆ, ನಮ್ಮ ಕಲೀಗ್ಸ್ ಕೂಡ, ನನ್ನ ಫ್ರೆಂಡ್ಸು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ನಾವು ಮುಂದೆ ಬಂದು ಏನಾದರೂ ಒಂದು ನಾವು ಈ KSPCಯಿಂದ ನಾವು ಒಂದಷ್ಟು ಇದನ್ನು ಮಾಡಬೇಕು ಅಂತ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಆಮೇಲಿಂದ ನಮ್ಮ KSPC, ಯಾಕೆಂದರೆ ನಾವು ಈಗ KSPC ಬ್ಯಾಂಗ್ಳೂರಲ್ಲಿರೋದ್ರಿಂದ ನಮಗೆ ಧಾರವಾಡ ಮತ್ತು ಕಲಬುರಗಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇರೋದ್ರಿಂದ ಒಂದು ಸರ್ಕ್ಯೂಟ್ ಥರ, ಅಂದರೆ ಎವ್ರಿ 3 months or 6 monthsಗೆ ನಮಗೆ ಅಲ್ಲೂ ಒಂದು ಎನ್ರೋಲ್ಮೆಂಟಿಗೆ ಆಗಲಿ ಅಥವಾ ನಮ್ಮದು ಏನಾದರೆ ಅಲ್ಲಿ ಒಂದು ಸಿಟ್ಟಿಂಗ್ ನಮಗೆ ಮಾಡಿಕೊಟ್ಟು ಒಂದು 3 to 5 days ಒಂದು ಸಿಟ್ಟಿಂಗ್ ಬೇಕು ಅಂತ ಹೇಳಿ ನಮ್ದು ಅದು ಒಂದು ಆಗ್ರಹ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಈ ಸರಿ ಬಂದು ನಾವು ಕಂಟೆಸ್ಟ್ ಮಾಡ್ಲಿಕ್ಕೆ ನಿಂತಿದ್ದೀವಿ. ದಯವಿಟ್ಟು ತಮ್ಮದೆಲ್ಲ ಈ ಸರಿ ನಮಗೆ ಸಪೋರ್ಟ್ ಇರಲಿ, ನಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.